ವಿದ್ಯಾರ್ಥಿಗಳೇ ಸಮಯ ಕೊಟ್ಟನು. ಈಗ ಇನ್ನೊಂದು ವಿಷಯ ನಿಮಗೆ, ಟೆಲಿಗ್ರಾಮ್ ಕೋಚಿಂಗ್ ಕ್ಲಾಸ್ನ್ಯಾಗ ಕ್ರಮಬದ್ಧವಾದ ಅಭ್ಯಾಸಗಳನ್ನು ಬಿಡುಗಡೆ ಮಾಡ್ತಾವೆ. ಇದು ಯೂಟ್ಯೂಬ್ದಾಗ ಏನಾಗ್ತದಪ್ಪ ಅಂತಂದ್ರೆ, ಒಮ್ಮೆ ಭಾಳಷ್ಟು ಯೂಟ್ಯೂಬ್ 5,000-6,000 ವೀಡಿಯೋಗಳಿದ್ದಾಗ ನಿಮ್ಗೆ ಹುಡುಕ್ಯಾಡೋದು ಭಾಳ ಕಷ್ಟ ಆಗ್ತದೆ. 200 ವೀಡಿಯೋಗಳು ಹಾಕಿದರೆ ಹುಡುಕ್ಯಾಡ್ಲಿಕ್ಕೆ ಆಗೋದಿಲ್ಲ. ಮಿನಿಮಮ್ 10,000 ವೀಡಿಯೋ ಬರ್ತಾವೆ. ಇವು ಮಿನಿಮಮ್ 10,000 ವೀಡಿಯೋ ಆಗಬಹುದು. ಎಲ್ಲ ಗದ್ದೆ ಭಾಗ ಬಂತು, ರೀಸನಿಂಗ್ ಬಂತು, ಎಲ್ಲ ಬಂತು. ನೀವು ಟೆಲಿಗ್ರಾಮ್ ಆ್ಯಪ್ದಾಗ ಏನದ 2 days ಅಭ್ಯಾಸ ಅಷ್ಟೇ ಬರ್ತವೆ. ಒಂದು ಸಲ ನೀವು ಟೆಲಿಗ್ರಾಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಈ ಸ್ಕೂಲ್ ನೋಡ್ರಿ, ನೀವು ಎಷ್ಟು ಭಾರಿ ಇರ್ತದೆ. ಬೇಸಿಕ್ ಬರ್ತದೆ. ಏಪ್ರಿಲ್ 1ರಿಂದ ನಿಮಗೆ ಬೇಸಿಕ್ ಸ್ಟಡಿ ಕಳಿಸ್ತೀವಿ. ಇದು ಜೂನ್ 1ರಿಂದ ಅಭ್ಯಾಸ ಹೀಗೆ ತಯಾರು ನಡೆದದ. ಏಪ್ರಿಲ್ 1ರ ಅಭ್ಯಾಸ ಅವತ್ತೇ ಅಪ್ಲೋಡ್ ಮಾಡ್ತೀವಿ ಅಭ್ಯಾಸ. ಯಾಕಂದ್ರೆ ಪಾಲಕರ ಬಾಯ್ದಿಂದ ಕೇಳ್ಕೊತಿರ್ತೀವಿ, ಯಾವ ಗಣಿತ ಹಾಕ್ಕೊಂಡ್ರಿ ಸರ್, ಇನ್ನೊಂದು ಸ್ವಲ್ಪ ಭಾಗಕಾರ ಹಾಕ್ರಿ, ಹೀಗೆಲ್ಲ ಕೇಳ್ಕೊಂಡು ಮಾಡೋದು ಅದು. ಯಾಕಂದ್ರೆ ಆ ಮಗು ನಾನು ಜೂನ್ ಕೊಡೋದ ತಯಾರಾಗಬೇಕು ಅಂತ ಅಭ್ಯಾಸ ವಿಡಿಯೋ ತಯಾರಾಗ್ತಿರ್ತಾರೆ. ಈಗ ನೋಡಿ, ಈಗ ಈ ಪ್ರಶ್ನೆ ನೀವು ಬಿಡಿಸೋದಾಗಿತ್ತು ಅಂತಂದ್ರೆ ನೀವೀಗ ನಾ ದೂರ ಸರ್ದನು ಮ್ಯೂಟ್ ಮಾಡಿರಿ, ಬಿಡಿಸಿದಿಂದ ನಿಮ್ಮ ನಾ ಹೆಂಗೆ ತಿಳಿಸ್ತಂದು ಬೋರ್ಡ್ ಕಡೆ ನೋಡ್ರಿ. ನಾ ತಿಳಿಸಿದಂಗೆ ಉತ್ತರ ಬಂದಿತ್ತ ನಿಮಗೆ ಖುಷಿ ಎಷ್ಟಾಗ್ತದೆ ನೋಡ್ರಿ. ಪೇರೆಂಟ್ಸ್ ಕೂತಿರ್ತಾರೆ ಮಗಲ್ನಾಗ, ಟೀಚರ್ಸ್ ಕೂತಿರ್ತಾರೆ, ರಿಟೈರ್ಡ್ ಟೀಚರ್ಗಳನ್ನು ಅವ್ರ ಗಂಡಸಣ್ಯರು ಇರ್ತಾರೆ. ಅವ್ರು ರಿಟೈರ್ಡ್ ಟೀಚರ್. ಆದರೆ ಅಭ್ಯಾಸ ಯಾವ್ದು ಇರ್ತದೆ ನವೋದಯದಾಗ ಅನ್ನೋದು ಗೊತ್ತಿರೋದು. ಅವ್ರು 7ನೇತೆ ಕೇಳಿರ್ತಾರೆ, 8ನೇತೆ ಕೇಳಿರ್ತಾರೆ, 9th ಕೇಳಿರ್ತಾರೆ, 10th ಕೇಳಿರ್ತಾರೆ. ಅವ್ರ ಬೇಕಾದಂಗೆ ದೊಡ್ಡ ಲೆಕ್ಕ ಮಾಡ್ತಾರೆ. ಖರೀ ಈ ಲೆಕ್ಕಗಳು ಅವ್ರ ಸಣ್ಣ ಹುಡುಗರ ಲೆಕ್ಕಗಳು ಅವ್ರಿಗೆ ಸಂಬಂಧ ಬರುವುದಿಲ್ಲ. ಅವಾಗ ಸ್ವಲ್ಪ ನೋಡ್ಕೊಂಡು ಬಿಟ್ರೆ ಸಾಕು. ಅವರು ನಿಮಗೆ ಖುಷಿ ಮಾಡಿಬಿಡ್ತಾರೆ. ಎಲ್ಲಿ ರಿಟೈರ್ಡ್ ಟೀಚರ್ ಇರ್ತಾನೆ, ಎಲ್ಲಿ ಇಂಥ ವೀಡಿಯೋ ಇರ್ತಾನೆ, ನೀವು ಅಲ್ಲಿ ಹೋಗಿ ಕಲೀರಿ, ಗ್ಯಾರಂಟಿ ರಿಸಲ್ಟ್ ಆಗ್ತದೆ. ನಿಮ್ಗೆ ಬೇಕಾದ ಕೋಚಿಂಗ್ ಕ್ಲಾಸು. ನಾ ರಿಟೈರ್ಡ್ ಟೀಚರೇ ಅಂತ ಯಾಕೆ ಹೇಳ್ತಾನೆ, ನಮ್ಮ ವಯಸ್ಸದವ್ರು ಏನು ರಿಟೈರ್ಡ್ ಆಗಿದೀವಲ್ಲ, ನಮ್ಮದು ಒರಿಜಿನಲ್ ಅಭ್ಯಾಸ ಇರ್ತದೆ, ನಮ್ಮ ಮಗ್ಗಿ ಭಯಪಟ್ಟಿರ್ತಾವೆ. ಅದಕ್ಕೆ ನೀವು ಅಲ್ಲಿ ಹೋಗ್ರಿ. ನಾವು ಚೆನ್ನಾಗಿ ಕಲೀರಿ, ಸಣ್ಣರಾಗ್ರಿ, ಮನ್ಯಾಗ ಊಟ ಮಾಡಿರಿ. ಅಜ್ಜಗಳದು ಟೀಚರೇ ರಿಟೈರ್ಡ್ ಆಗಿದ್ದಾರೆ, ಅದು ಶ್ರೇಷ್ಠಂಗೆ ಊಟ ಮಾಡೋದು, ಅಜ್ಜನ ಮುಂದೆ ಕೂಡುದದ, ಅಭ್ಯಾಸ ಕಲಿಯೋದು, ನಮ್ಮದು ರಿಸಲ್ಟ್ ಮಾಡ್ಕೊಡೋದದ, ದೊಡ್ಡ ಆಫೀಸರ್ ಆಗೋದದ. ಏನು ನೋಡ್ರಿ ಲೆಕ್ಕ. ಈಗ 3 ಬೇರೆ ಬೇರೆ ಅಂಕೆಗಳಿರುವ 6 ಅಂಕೆಯ ಅತಿ ಚಿಕ್ಕ ಸಂಖ್ಯೆ. 6 ಅಂಕೆಯ ಅತಿ ಚಿಕ್ಕ ಸಂಖ್ಯೆ ಮೊದಲು ಬರ್ಕೋಬೇಕು. 6 ಅಂಕೆಯ ಅತಿ ಚಿಕ್ಕ ಸಂಖ್ಯೆ ಮೊದಲು ಬರ್ಕೋ. ಚಿಕ್ಕ ಸಂಖ್ಯೆ 6 ಅಂಕೆಯ ಅತಿ ಚಿಕ್ಕ ಸಂಖ್ಯೆ 1 2 3 4 5 6 ಬಂತ. ಎಷ್ಟು ಹೇಳ್ಯಾನ? 3 ಬೇರೆ ಬೇರೆಯಾಗಿರುವ 0 ಹಿಡೀರಿ, 1 ಹಿಡೀರಿ, 2 ಹಿಡೀರಿ. ಇವು 3 ಬೇರೆ ಬೇರೆ ಆದ್ರೂ ಇಲ್ಲ ನೋಡ್ರಿ. ಈ ಅಂಕೆಗಳ ಪ್ರಯೋಗ ಮಾಡಬೇಕು. ಆಲ್ರೆಡಿ ಒಂದದ ಇಲ್ಲ, ಈ 0 ಇಲ್ಲಿ ಇಡ್ರಿ, ಲಾಸ್ಟಿಗೆ ಇಲ್ಲಿ 2 ಇಡ್ರಿ, ಕಡಿಗೆ ಇಡ್ರಿ, 1 2 3 0 ಕೊಡ್ರಿ. ಹುಡುಕ್ಯಾಡಿ. ಬಿಡಿ 10 100 1000 10 ಲಕ್ಷ 1 ಲಕ್ಷ 2. ಬಿಡಿ 10 100 1000 10,000 ಲಕ್ಷ 1 ಲಕ್ಷ 12 ಆಗ್ತದೆ. ಬಿಡಿ 10 100 1000 ಲಕ್ಷ 1 ಲಕ್ಷ 1 ಲಕ್ಷ ನೋಡಿ 1 ಲಕ್ಷ 02. ಉತ್ತರ ಸಂಖ್ಯೆ ಎ. ನೋಡ್ರಿ, ಈಗ ನಾ ತಿಳಿಸಿದಾಗ ನಿಮ್ಮ ಉತ್ತರ ಬಂದಿತ್ತಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ನೋಡ್ರಿ. ತಿಳಿತಲ್ಲ? ಇಲ್ಲಿ ನೋಡಿ, ಪ್ರಶ್ನೆ ನಂಬರ್ 15. ಇದು 15ನೇ ನಂಬರ್. ಅಂದ್ರೆ ಈ ನಂಬರ್ ಹಾಕಿದ ಪ್ರಶ್ನೆ ಇತ್ತಂದ್ರೆ ಒಂದು ರೂಲ್ಸ್ ಇರುತ್ತೆ ನಿಮಗೆ. ಇಲ್ಲಿ ನಂಬರ್ ಬಿದ್ದದ ಅಂತಂದ್ರೆ ಮುಂದಿಂತ 1-2 ಮಾದರಿ ಬರ್ತಾವ. ಅಲ್ಲಿ ನಂಬರ್ ಬಿತ್ತಂದ್ರೆ ಹಿಂದಿನ ಪ್ರಶ್ನೆ ಸೇಮ್ ಮುಗಿದು ಬೇರೆ ಪ್ರಶ್ನೆ ಬಂತು. ಇದ್ರ ಮೇಲೆ ಸರ್ ಮುಂದೆ ಮಾದರಿ ಹಾಕ್ತಾರ. ಇದನ್ನು ತಿಳಿಸ ನಾವು ಲಕ್ಷ ಕೊಟ್ಟು ನೋಡ್ಬೇಕು ಅನ್ನೋ ಭಾವನೆ ಬರ್ಬೇಕು ನಿಮಗೆ. ನಾ ಒಂದೇ ಮಾತು ಹೇಳ್ದೆ, ಈ ಟೈಪ್ ಕೋಚಿಂಗ್ ಕ್ಲಾಸ್ ವಿಡಿಯೋ ರೆಕಾರ್ಡಿಂಗ್ ಎಲ್ಲಿ ಸಿಗೋದು? ಕ್ರಮಬದ್ಧವಾದ ಅಭ್ಯಾಸನ ನಿಮ್ಮ ರೀಸನಿಂಗ್ನು ಬರ್ತಾವ, ಅವು ಬೇರೆನೇ ಬರ್ತಾವೆ ವಿಡಿಯೋ. ಅವು ವಿಡಿಯೋ ಸ್ಟೆಪ್ಪೇ ಬೇರೆ ಬಂದ್ಬಿಡ್ತದೆ. ಇವತ್ತು ವಿಡಿಯೋಗಳ ರೀಸನಿಂಗ್ ಹಾಕ್ತದ, ಅದನ್ನೇ ನೋಡಿ.
ಇವತ್ತು ವಿಡಿಯೋಗಳು 10 ಗದ್ಯ ಭಾಗ ಹಾಕ್ತದ, ಅದನ್ನೇ ನೋಡ್ಕೊಡೋದು. ಟೆಲಿಗ್ರಾಮ್ ಏನು ಮಾಡ್ತದ, ನವೋದಯ ಕೋಚಿಂಗ್ ಕೊಡ್ತದ. ಟೆಲಿಗ್ರಾಮ್ ಕ್ಲಾಸ್ ನಿಮಗೆ ನವೋದಯ ಕೋಚಿಂಗ್ ಕೊಡ್ತದ. ಅದಕ್ಕೆ ಟೆಲಿಗ್ರಾಮ್ ಆ್ಯಪ್ ಡೌನ್ಲೋಡ್ ಮಾಡಿ ನೋಡ್ರಿ, ಒಂದು ವಾರ ನೋಡ್ರಿ, ಅದರ ಪರಿಣಾಮ ನೋಡ್ರಿ ಹೆಂಗಾಗ್ತದೆ. ಕಣ್ಣಿಗೆ ತ್ರಾಸ ಆಗಂಗಿಲ್ಲ. ಇನ್ನು ಯೂಟ್ಯೂಬ್ ಕಣ್ಣಿಗೆ ತ್ರಾಸ ಆಗ್ತದೆ ನಿಮಗೆ. ಟೆಲಿಗ್ರಾಮ್ ಕ್ಲಾಸ್ ಒಟ್ಟ ಕಣ್ಣಿಗೆ ತ್ರಾಸ ಆಗೋದಿಲ್ಲ. ಆರಿ ಸೈಲೆಂಟ್ ಬರ್ತದ ಅದು ಕಲರ್ ಮಾಡಿ ನೋಡ್ರಿ. ಈಗ ಏನದ ಈ ಪ್ರಶ್ನೆಯನ್ನು ಓದ್ರಿ. 9, 8, 5, 7 ಈ ಅಂಕೆಗಳನ್ನು ಉಪಯೋಗಿಸಿ ಬರೆಯಬಹುದಾದ 4 ಅಂಕೆ ಅತಿ ಚಿಕ್ಕ ಸಂಖ್ಯೆ. ಇವರು 4 ಚಿಕ್ಕ ಸಂಖ್ಯೆ ಬರೆಯಾಗಿ ಏನು ಮಾಡ್ಬೇಕಂದ್ರೆ 9, 8, 5, 7 ಚಿಕ್ಕ ಸಂಖ್ಯೆ ಬರಬರಿ. ಚಿಕ್ಕ ಸಂಖ್ಯೆ ಬರಬರಿ. ಇದರಾಗ ಈ 4ರೊಳಗೆ ಚಿಕ್ಕ ಸಂಖ್ಯೆ ಯಾವುದು? 5. ಇದಕ್ಕಿಂತಲೂ ಒಂದು ಸ್ವಲ್ಪ ದೊಡ್ಡ ಅಂಕೆ ಯಾವುದು? 7 ಇಡ್ರಿ. ಇದಕ್ಕಿಂತಲೂ ಸ್ವಲ್ಪ ದೊಡ್ಡ ಅಂಕೆ ಯಾವುದು? 8. ಇದಕ್ಕಿಂತಲೂ ದೊಡ್ಡ ಅಂಕೆ 9. ಚಿಕ್ಕದಿಂದ ದೊಡ್ಡದು ಮಾಡ್ಕೊತ ಹೋಗ್ಬೇಕು. ಅಂದ್ರೆ ಏನು? ಚಿಕ್ಕ ಸಂಖ್ಯೆ ಆಗ್ತದೆ. ಚಿಕ್ಕದಿಂದ ನೀವು ದೊಡ್ಡ ಅಂಕೆ ಮುಂದೆ ದೊಡ್ಡ ಅಂಕೆಗಳನ್ನು ಮುಂದೆ ಬರ್ಕೋತ ಹೋದ್ರೆ ಚಿಕ್ಕ ಅಂಕೆಯನ್ನು ಮೊದಲು ಬರೋದು, ದೊಡ್ಡ ಅಂಕೆಗಳನ್ನು ಮುಂದೆ ಬರ್ಕೋತ ಹೋದ್ರಿ ಅಂದ್ರೆ ಇದು ಏನಾಗ್ತದ? ಚಿಕ್ಕ ಸಂಖ್ಯೆ ಆಗ್ತದೆ. ದೊಡ್ಡ ಸಂಖ್ಯೆ ಅಂದರೆ ಏನು? ದೊಡ್ಡ ಸಂಖ್ಯೆ ಮೊದಲು ಬರಿಬೇಕು, ಅದಕ್ಕಿಂತಲೂ ಸ್ವಲ್ಪ ಚಿಕ್ಕದು, ಅದಕ್ಕಿಂತಲೂ ಚಿಕ್ಕದು, ಅಂದ್ರೆ ದೊಡ್ಡ ಅಂಕೆ ಬರೆಯಾಗ ಚಿಕ್ಕ ಸಂಖ್ಯೆ ಬರೋದ್ರಿ ಅಂತಂದ್ರೆ ಇದರ ಉಲ್ಟಾನೇ ದೊಡ್ಡ ಸಂಖ್ಯೆ ಇರ್ತದೆ. ಇದು 9 ಮೊದಲು ಬರಿ, ಆಮೇಲೆ 8 ಬರಿ, ಆಮೇಲೆ 7 ಬರಿ, ಆಮೇಲೆ 5 ಬರಿ, ದೊಡ್ಡ ಸಂಖ್ಯೆ ಆಗಿಬಿಡ್ತದ. 57, 89 ಎಲ್ಲಿ ಅದ ನೋಡ್ರಿ? 57, 89 ಉತ್ತರ ಸಿ. ಈಗ ನೀವು ಈ ಗಣಿತ ನೋಡ್ರಿ ಅಂದ್ರೆ ಮುಂದಿನ ಲೆಕ್ಕ ನೀವು ಮಾಡಬೇಕು. ತಿಳಿತಲ್ಲ? ಚೆನ್ನಾಗಿ ಫೇರ್ದಾಗ ಬರ್ಕೋರಿ. ಥ್ಯಾಂಕ್ ಯು ಬರಿ. ಟೆಲಿಗ್ರಾಮ್ ಕ್ಲಾಸ್ನಾಗ ಈಗ ಯೂಟ್ಯೂಬ್ದೊಳಗೆ ಅಭ್ಯಾಸ ಬರೋದಿಲ್ಲ. ನಿಮಗೆ ಟೆಲಿಗ್ರಾಮ್ ಕ್ಲಾಸ್ನಾಗ ಬರ್ತದೆ. ಯಾಕಂದ್ರೆ ಯೂಟ್ಯೂಬ್ದಾಗ ನೀವು ಭಾಳಷ್ಟು ಹುಡುಕ್ಯಾಡ್ಬೇಕಾಗ್ತದೆ. ನಮಗೂ ಅಂದ್ರೆ ಯೂಟ್ಯೂಬ್ದಾಗ ಎಷ್ಟೊತ್ತು ಹುಡುಕ್ಯಾಡಿದ್ರಿ. ಮತ್ತು ಅದು 2 ಯೂಟ್ಯೂಬ್ ಅದಾವೆ. 2 ಯೂಟ್ಯೂಬ್ ಆ್ಯಡ್ ಸರ ಸುಮ್ಮನೆ ಟೆಲಿಗ್ರಾಮ್ ಕ್ಲಾಸ್ನಾಗ ಹಾಕಿಬಿಟ್ರಿ ನಮಗೆ ಬೇಕಾದ ಅಭ್ಯಾಸ ನಾವು ತರಿಸ್ಕೋತೀವಿ. 2-3 ದಿವಸ ಸ್ಟಾಕ್ ಇರ್ತದೆ ಅಭ್ಯಾಸ, ನಿಮ್ಮ ಕೈಗೆ ಇರ್ತದೆ. ನೀವು ಹೇಳ್ದಂಗೆ ಕೇಳ್ತದ. ಸರ್ ಭಿನ್ನ ರಾಶಿ ಹಾಕ್ರಿ, ಆಮೇಲೆ ಭಿನ್ನ ರಾಶಿ ಹಾಕಿದ್ವಿ. ಎಷ್ಟು ಮಂದಿ ಗ್ರೂಪ್ ಇರ್ತೀರಿ ಎಲ್ಲರೂ ಭಿನ್ನ ರಾಶಿನೇ ಕಲಿಬೇಕು. ಅದು ಹಂಗಿರ್ತದೆ ಅಭ್ಯಾಸ. ಒಬ್ರೊಂದು ಬೇಡಿದ್ರೆ ನಡೆಯೋದಿಲ್ಲ. ಆಮೇಲೆ 2 ಟೆಲಿಗ್ರಾಮ್ ಕ್ಲಾಸ್ಗಳು ಹಿಂದಿದ್ದವ್ರಿಗೆ ಒಂದು ನಂಬರ್ ಬೇರೆ ಬರ್ತದೆ, ಫಾಸ್ಟ್ ಇದ್ದವ್ರಿಗೆ ಒಂದು ಟೆಲಿಗ್ರಾಮ್ ನಂಬರ್ ಬೇರೆ ಬರ್ತದೆ. 2 ಟೆಲಿಗ್ರಾಮ್ ಅವ ನಮ್ಮಲ್ಲಿ. ಫಾಸ್ಟ್ ಯಾರು ಇರ್ತಾರೆ ಅವ್ರಿಗೊಂದು ಟೆಲಿಗ್ರಾಮ್ ನಂಬರ್ ಬೇರೆ ಕೊಡ್ತೀವಿ. ಆಮೇಲೆ ಸ್ಲೋದಾಗ ತಡ ಮಾಡಿ ಕೋಚಿಂಗ್ ತಗೋತಾರಲ್ಲ ಅವ್ರಿಗೊಂದು ಟೆಲಿಗ್ರಾಮ್ ಬೇರೆನೇ ಕೊಡ್ತೀವಿ. ನೆನ್ಪಿಟ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ. ಈ ಅಭ್ಯಾಸ ಬರ್ಬೇಕಾದ್ರೆ ಮುಖ್ಯವಾಗಿ ನೀವು ಮಾಡಬೇಕಾದದ್ದೇನು? 30 ತನಕ ಭಾಗಾಕಾರ ಮೈನಸ್ ಬಾರಿ ಸ್ಪೀಡ್ ಕಲಿಬೇಕು. ತಿಳಿದಲ್ಲ? ನಕ್ಕೋತೀರ್ರಿ, ಸ್ವಲ್ಪ ನನ್ನಂಗೆ ಇರಬೇಡ್ರಿ. ಗಣಿತ ಕಡೆ ನೋಡ್ರಿ, ಹುರುಪಲೆ ನೋಡ್ರಿ, ಕಲಿಬೇಕನ್ನೋ ಭಾವನೆ ನೋಡ್ರಿ. ರಿಸಲ್ಟ್ ಒಂದ್ಸಲ ವಿಡಿಯೋ ಮೇಲೆ ರಿಸಲ್ಟ್ ಮಾಡಿದ್ರೆ ಪಾಲಕರು ಎಲ್ಲರೂ ಮನ್ಯಾಗ ಒಯ್ದು ಇಟ್ಕೋತಾರೆ ಈ ವಿಡಿಯೋಗಳು. ಥ್ಯಾಂಕ್ ಯು ಬೈ.